ಅಲ್ಲಕ್ಕಂತಾಯಿ ಅದಕ್ಕೆ ನಿನ್ನ ಮಗ ಬರ್ನೇ ಇಲ್ವಲ್ಲ. ಮದ್ವೆಗೆ ಯಾಕೆ ಬರ್ನಿಲ್ಲ ಅವನು? ಅಯ್ಯೋ ಟೆಸ್ಟ್ ಅಂತ ಕಣತೆ, ಅದಕ್ಕೆ ಬರ್ನಿಲ್ಲ. ಓ ಪುರಿಸ್ಕೇವ ಅಲ್ಲ ಹೆಂಗಾರೆ ಅಲ್ಲಿ ಒಂದಿಷ್ಟು ಕೇಳ್ಕೊಂಬರ್ಬೇಕಲ್ವಾ ಕರ್ಕೊಂಡು. ನಿಮ್ಮ ಅತ್ತೇನು ಬರ್ನಿಲ್ಲ? ಅಯ್ಯೋ ನಿಮಗೆ ಗೊತ್ತಲ್ಲ ಮಾವ, ನಾನು ಇನ್ನೊಂದು ಮದುವೆ ಐತೇವನಿ ಅಂದ್ಬಿಟ್ಟು ಅವ್ರಿಗೆ ಯಾಕೋ ಮನ್ಸಿಗೆ ಒಪ್ಪಿಲ್ವೇನೋ. ನಾನು ಫೋನ್ ಮಾಡಿ ಗೋಗಿರ್ದೆ, ಬನ್ನಿ ಬನ್ನಿ ಅತ್ತೆ ಅಂದ್ಕೊಂಡು. ನಾನು ಏನು ಮಾಡನೆ ಬರ್ನಿಲ್ಲ ಅವರು. ಅವಳು ಸರಿಯಾದ ಗಾರ್ತಿಕನ ಹಾಕು. ಫೋನ್ ಮಾಡಿ ಹಿಂಸೆ ಮಾಡಿದ್ಮೇಲೆ ಬರ್ಬೇಕು ತಾನೇ. ಮತ್ತು ಅವತ್ತು ಹೇಳಿದ್ಲಲ್ಲ, ಚೆನ್ನಾಗೆ ಮಾತಾಡಿದ್ಲು ನಿಮ್ಮ ಅತ್ತೆ. ಅವಳೆಲ್ಲ ಬಂದಿದ್ಲು ನಿನ್ನ ಸಾವಂತಿ. ಇವಳು ಮಾತ್ರ ಬಂದಿಲ್ಲ. ಅವತ್ತೆಲ್ಲ ಹೇಳಿದ್ಲು ಮಾಡ್ಕೊಳ್ಳಿ, ಚೆನ್ನಾಗಿರಲಿ ಹಂಗೆ ಹಿಂಗೆ ಅಂತ ಹೇಳಿದ್ಲು. ಆಮೇಲೆ ಏನು ಜ್ಞಾನ ಬದಲಾಯಿಸ್ಕೊಂಡ್ಲ ಕಾಣೆ. ಅಯ್ಯೋ ಅವ್ರು ಹಂಗೆ ಬುಟ್ಟಾಕತ್ತೆ, ಇನ್ನೇನು ಮಾಡೋಕ್ಕಾಗೋದು, ಬರ್ದವ್ರೆ. ನಾನು ಕರ್ದೆ ಸಾಕಾಯ್ತು, ಹಿಂಸೆ ಮಾಡಿದೆ, ಬರ್ನಿಲ್ಲ. ಇನ್ನೇನು ಮಾಡಂಗಿರೋದು? ಆಯಿತು ಆಯ್ತವ, ಅವೆಲ್ಲ ಮನ್ಸಲ್ಲಿ ಇಟ್ಕೋಬೇಡ. ಯಾರು ಬರಲಿ ಬಿಡ್ಲಿ ಈಗ ನಡೀತಲ್ವಾ. ಇನ್ನೇನಪ್ಪ ಅಂದರೆ ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ದು ತಕ್ಕನಾಗಿ ಹೆಂಗೋ ತಂಗಿ ಮಗಳನ್ನ ಮಾಡ್ಕೊಬಂದ ಮದುವೆ. ಇವತ್ತು ಮನೇಲಿ ಚೆನ್ನಾಗಿ ಅವ್ರೇನದ ಒಂದ ತರಬೇಕು ನೀನು, ಆಯ್ತವ. ಬೀದಿಲಿ ನಿಂತ್ಕೊಂಡು ಮಾತಾಡೋದಾಗಲಿ ಇಲ್ಲಿ ಗಂಟ್ಲುವೆ ನಿಮ್ಮ ಅತ್ತೆಯಲ್ಲಿ ನಾವಲ್ಲಿ ಬೀದಿಲಿ ನಿಂತ್ಕೊಂಡು ಮಾನವರದಿ ಕಳ್ಕೊಂಡಿಲ್ಲ. ನೀನು ಅಷ್ಟೇ ಏನಾರೇ ಅಲ್ಲಿ ಬೀದಿಲಿ ನಿಂತ್ಕೊಂಡು ಜಗಳಾಡೋದು ಇವೆಲ್ಲನೇ ಇಟ್ಕೊಬೇಡ್ದು, ಸರಿಯವ? ಅಯ್ಯೋ ಮಾವ, ನಾನು ನಿಮಗೆ ಗೊತ್ತಾಯ್ತದೆ ಸುಮ್ಮನಿರಿ. ನಾನು ಒಬ್ರು ಸುದ್ದಿಗೆ ಹೋಯ್ಕಿಲ್ಲ, ಒಬ್ಬರೇ ಹಾದಿಗೆ ಹೋಯ್ಕಿಲ್ಲ ಕಣ್ಮವ. ನಾನು ಅಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ. ನಾನು ಪಾಡಾಗ ನಾನು ಇರ್ತೀನಿ. ಯಾರು ಸುದ್ದಿಗೆ ಹೋಗಿ ಏನು ಬರ್ತಿತ್ತು, ಏನು ಇಟ್ಟು ಬಟ್ಟೆ ತಂದು ಕೊಡ್ತಿದ್ರಾ? ಹೆಂಗೋ ಕಣವ, ಅಷ್ಟು ಆಗ್ಬಿಟ್ರೆ ನಮಗೆ. ನೀನು ಇಷ್ಟು ಹೇಳ್ತೈತಲ್ಲ, ಭಾಳ ಖುಷಿ ಆಯ್ತು ನನಗೆ. ಹಿಂಗಿದ್ದು ಬಿಟ್ರೆ ನಮ್ಗೆ ಅಷ್ಟೇ ಸಾಕೋಕಂತಾಯಿ. ನಗ್ನಗಿತ್ತ ಮನೆ ಒಳಗೆ ಯಾವುದು ಇಲ್ದಂಗೆ ಚೆನ್ನಾಗಿದ್ದು ಬಿಡು ಮಗ. ನಮಗೂ ಅದೇ ಬೇಕಾಗಿರೋದು. ನಾವು ಇವ್ರ ಕತ್ತಿದ ಕಣವ. ಅಯ್ಯೋ ಆಗಲಿ ನೆಮ್ಮದಿಯಾಗಿದ್ಬಿಟ್ಟು ಸಾಯಂಕಾಲದಲ್ಲಿ ಸೊಸೆ ಅಂತ ತಂದ್ಬಿಟ್ಟು ಆಮೇಲೆ ಏನೋ ಎಂತೋ ಅಂದ್ಕೊಂಡು ಹೊಸಿ ಎದ್ರಕಾಗಿತ್ತಿಲ್ಲ. ನೀನು ಮಾತು ಕೇಳಿ ಈಗ ಒಂಥರ ಮನ್ಸಿಗೆ ಸಮಾಧಾನ ಆಯಿತು. ಅಯ್ಯೋ ಯಾಕತ್ತೆ ಬೇಜಾರು ಮಾಡ್ಕೊಂಡಿರಿ? ಯಾಕೆ ಬೇಜಾರು ಮಾಡ್ಕೊಂಡಿರಿ? ನಾನು ಚೆನ್ನಾಗಿ ನೋಡ್ಕೊತೀನಿ, ಸುಮ್ಮನಿರಿ. ಸರಿ ಮಗ, ನಾವು ಹೊಸಿ ಅಂತ ಕೆಲಸದೇ ಓಟ್ ಬರ್ತೀವಿ, ಬರೋದಕ್ಕೆ ಅಡುಗೆ ಮಾಡು ಮತ್ತೆ. ಸರಿ ಮಾವ, ಆಯಿತು ಮಾಡ್ತೀನಿ. ಸರಿ ಕಣವ. ಎಲ್ಲಿ ಹೋದ ಶ್ರೀನಿವಾಸ? ಅಯ್ಯೋ ಎಲ್ಲ ಹೋದ್ರು. ಬತ್ತೆಯ ಹೊಲ್ತಕ್ಕೆ ಬರೋಕ್ಕೆ ಕೇಳಿದ್ರು ಅಂತ ಅನ್ನವ. ಹೊಲ್ತಕ್ಕೆ ಬರ್ರಿ. ಸರಿ ಅತ್ತೆ ಆಯಿತು, ಹಂಗಂತೀನಿ. ಏನು ಅಡುಗೆ ಮಾಡೋಣತ್ತೆ? ತಂದೆಗೆ ನೀವು ಎಷ್ಟೊತ್ತಾದ್ರು ಬರೋದು? ಅಯ್ಯೋ ಅಲ್ಲಿ ಏನು ಕೆಲಸ ಇಲ್ಲಕ್ಕಂತೆ ಬಂದ್ಬಿಡ್ತೀವಿ. ಬರ್ತೀವಿ ಕಣ, ಒಂದು 3 ಗಂಟೆಗೆಲ್ಲ ಬರ್ತೀನಿ. ಏನಾದ್ರು ಮಾಡೋಕ್ಕಾಯ್ತದೆ? ಬರ್ತೀನಿ, ಹೋಗ್ಬಿಟ್ಟು ಇರು. ಬಂದರೆ ಅವನ್ನ ಹೊಲ್ತಕ್ಕೆ ಬರೋಕ್ಕೆ ಹೇಳ್ತಾನು. ಸರಿ ಅತ್ತೆ ಆಯಿತು, ಹೇಳ್ತೀನಿ. ಅಯ್ಯೋ ನಾನಂತೂ ರಬಜ್ಜಿ ಅಂತ ಇವ್ರಿಗೆ ಯಾರು ತೋರಿಸ್ಕೊಬಿಡೋದು ಕಣತ್ತ, ಒಳ್ಳೇದು ಅನ್ಸ್ಕೋಬೇಕು. ಓಹ್ ಗಂಗೆ, ಏನು ಮಾಡ್ತಾಯಿದ್ದಿ? ಏನಿಲ್ಲ, ಸುಮ್ ಕುಂತೀವಿ. ಈ ಸೀರೆಲಿ ಭಾಳ ಚೆನ್ನಾಗಿ ಕಾಣ್ತಾ ಇದ್ದೀನಿ ನೀನು. ನೀವು ಅಷ್ಟೇ, ತುಂಬ ಚೆನ್ನಾಗಿ ಕಾಣ್ತಿದ್ದೀರಿ. ನಮ್ದಲ್ಲಂತೂ ಭಾಳ ಚೆನ್ನಾಗಿ ಕಾಣ್ತೀರಿ. ಓ ಅಷ್ಟು ಚೆನ್ನಾಗಿ ಕಂಡ ನಾನು? ಚೆನ್ನಾಗಿ ಕಾಣ್ತೀರಿ. ಅಯ್ಯ ಮತ್ತೆ ಅತ್ತೆನೂ ಮಾವನೂ ಹೊಲ್ತಕ್ಕೆ ಬರೋಕ್ಕೆ ಕೇಳಿದ್ರು ನಿಮ್ಮನ್ನ. ಹೊಲ್ತಕ್ಕೆ ಯಾಕಂತೆ? ಅದೇರ ಕಣಪ್ಪ, ಬರೋಕ್ಕೆ ಹೇಳು ಅಂತ ಅಂದರು. ಹೊಲ್ತ ಹೋಸಿ ಕೆಲಸ ಇರೋದಂತೆ, ಬರೋಕ್ಕೆ ಹೇಳು ಅಂದರು. ಇದ್ರ ಮಾಡ್ತಾರಾಕು ನನಗೇನು ಹೊಸ್ತಾಗ ಮದುವೆ ಆಗಿವ್ನಿ, ನೆಮ್ಮದಾಗ 4 ದಿವಸ ಕಾಲ ಕಳಿಬೇಡ್ದ. ಒಳ್ಳೆ ನಮ್ಮ ಅವ್ವನಿಗೂ ನಮ್ಮ ಅಪ್ಪನಿಗೂ ಬುದ್ಧಿನೇ ಇಲ್ಲ. ಹೋಗಿ ಹಂಗಂದ್ರೆ ಅದದ ಮನೆ ಬಂದ ನಡಿಬೇಡ್ದ, ಜೀವನ ನಡಿಬೇಕು ತಾನೆ. ಹೋಗಿ ಹೊಲ್ತಕ್ಕೆ ಅತ್ತೆನ ಮಾವನು ಬರೋಕ್ಕೆ ಹೇಳಿದ್ರಕಂತೆ. ಹೋದ್ರವ್ರು ಮಾಡ್ಕೊತಾರಾಕು, ನನಗೇನು ನಾಳೆ ಹೋಗನೆ. ನಾನಂತೂ ಹೊಲ್ತಾಗೆಲ್ತಕ್ಕೆಲ್ಲ ಹೋಗಿ ಪಾಠನೇ ಇಲ್ಲ. ಹಂಗಂದ್ರೆ ಹೆಂಗೆ? ಹೊಲ್ತಕ್ಕೆ ಹೋಗಲಿಲ್ಲ ಅಂದರೆ ವ್ಯವಸಾಯನೂ ಮಾಡೋಕ್ಕಿಲ್ಲ, ಯಾವ ಕೆಲಸಕ್ಕೂ ಸೇರ್ಕೊಂಡಿಲ್ಲ, ಹೆಂಗೆ ಜೀವನ ನಡೆದದು? ಜೀವನದ ಬಗ್ಗೆ ಯಾಕೆ ತಲೆಗೆಡ್ಸ್ಕೊಂಡು ನೀನು? ನಿಮ್ಗೆ ಏನು ಬೇಕಾಗಿರೋದು? ಅಕ್ಕಿ ರಾಗಿ ಮನೆಗೆ ಏನು ಸಾಮಾನು ಬೇಕು ಅಷ್ಟಾನೆ, ಉಣ್ಣಕ್ಕೆ ತಿನ್ನಕ್ಕೆ ತಾನೆ. ನೀನು ಯಾಕೆ ತಲೆಗೆಡ್ಸ್ಕೊಂಡು? ನಾನು ತಂದು ಕೊಡ್ತೀನಿ ಆಯಿತಾ? ಏನೋ ಅವೆಲ್ಲ ನೀನು ಕೇಳಂಗಿಲ್ಲ. ಏನು ಕೆಲಸ ಮಾಡಿರಿ ಏನೋ ಎಂತು ಅಂತ ಕೇಳಂಗಿಲ್ಲ, ಆಯಿತಾ? ಅಲ್ಲ ಕೆಲಸ ಮಾಡ್ದಾನೆ ಏನು ಎಂತು ಅಂತ ಎಲ್ಲ ಬಂದದ. ನೀವು ಸರಿ ಬಿಡಿ. ಈಗ ಸಾಮಾನು ತಗೋಬೇಕಾದ್ರೆ ದುಡ್ಬೇಕು ತಾನೆ. ದುಡ್ಬೇಕು ಅಂದರೆ ಇಲ್ಲ ಆರಂಭ ಮಾಡಿ ದುಡ್ಡು ಸಂಪಾದನೆ ಮಾಡಬೇಕು, ಇಲ್ಲ ಕೆಲಸ ಮಾಡಬೇಕು. ನಿನಗೆ ಯಾಕೆ? ನಾನು ಕಾಳು ತಲೆ ಮಾಡ್ತೀನಿ, ನೀನು ತಂದಾಕ್ತೀನಿ, ಸರಿಯಾ? ನಿನಗೆ ಯಾಕೆ? ನೀನು ತಲೆಗೆಡ್ಸ್ಕೊಬೇಡ. ಹಾಂ ಅಲ್ಲ ಮನೇಲಿ ಮದುವೆಟಿ ಅಂದರೆ ಒಂಚೂರು ಜ್ಞಾನ ಇಲ್ವಾ? ಮನೇಲಿ ಏನು ಸಾಮಾನು ಇಲ್ವಲ್ಲ, ಅದೇ ಹೆಂಗೆ ವಾಗ್ತಾನ ಮಾಡ್ಕೊಂಡು ಉಂಟಿದ್ರು ನಿಮ್ಮ ಅವನು ನಿಮ್ಮ ಅಪ್ಪನವೇ. ಸಾಮಾನು ಇಲ್ವಾ? ಸಾಮಾನು ಅವ್ನಿಗೆ ಹಂಗಂದ್ವಿ ಮತ್ತೆ ಅವ್ನಿಗೆ ಅಪ್ಪನಿಗೂ. ನಾನು ಹೆಂಗೆ ಅನ್ನಕ್ಕಾಗದು? ನಾನು ಯಾಕೆ ಅವ್ರನ್ನ ಕೇಳಾನೆ? ನಾನು ನಿಮ್ಮನ್ನೇ ಕೇಳೋದು. ನೀವು ತಂದು ಕೊಡಬೇಕು. ಅವ್ರನ್ನ ನಾನು ಕೇಳಕ್ಕಿಲ್ಲ ನಾನು.
ಅವ್ರನ್ನೆಲ್ಲಿ ಕೇಳಕ್ಕಾದದು, ಅವ್ರೇನೋ ಕೆಲ್ಸಕ್ಕೆ ಹೋಯ್ತಿದಾರೆ. ನೀವು ಗೇಯ ಗಣಸ ಹೆಂಗೆ ಆಡ್ತಾಯಿದ್ದೀರಿ, ಅವ್ರೆಲ್ಲಿ ತಂದು ಕೊಟ್ಟರು. ನಾನಂತೂ ಕೇಳಕ್ಕಿಲ್ಲ ಕಣಪ್ಪ. ಅಯ್ಯೋ ನೀನೇ ತಲೆಗೆಡ್ಸ್ಕಂಡು ನನ್ನೇ ಕೇಳು ಆಯಿತು. ಈಗ ಹೂವಪ್ಪ ನೀನು ಕೇಳಕ್ಕೆತಾನೆ ಆಯಿತು ಬಿಡು. ನನ್ನೇ ಕೇಳೋದೇನು, ಅದೇನು ಬೇಕು ನಾನೇ ತಂದು ಕೊಡ್ತೀನಿ. ನೀನು ತಲೆಗೆಡ್ಸ್ಕೊಬೇಡ ಆಯಿತಾ. ಹ್ಞೂ ಸರಿ ಆಯಿತು. ಆಯಿತು ಹಿಂಗೆ ಮಗ ಮಾಡ್ಕೊಬೇಡ ನೀನು, ನನಗೆ ಬೇಜಾರಾಯ್ತದೆ. ಅವ್ನು ನಗಿತಾ ಇರ್ಬೇಕು ನೀನು, ಖುಷಿಯಿಂದ ಬಾ ಮನೆಯೆಲ್ಲ ಓಡಾಡ್ಕೊಂಡು. ಹ್ಞೂ ಸರಿ ಆಯಿತು. ಹೆಂಗವಳೆ ನಾನು ಇರ್ತಿ, ಎಷ್ಟು ಸೂಪರಾಗಿ ಕಾಣ್ತಾಳೆ. ಆ ಚೂಡಿದಾರ ಗಿಡಿದಾರ ಇಕ್ಕಬೇಡ, ಹಿಂಗೆ ಉಟ್ಕೋ ಸೀರೆಯ, ಭಾಳ ಪಸಂದ ಕಾಣ್ತೀಯ ಮಾತ್ರ. ಹ್ಞೂ ಸರಿ ಆಯಿತು. ಅಲ್ಲ ಕಣಮಿ, ನಿನ್ನ ಮಗ ಬಿಡಿದ ಬರ್ನೇ ಇಲ್ವಲ್ಲ, ಇಲ್ಲೋಸಿ ಕೂತ್ಕೊಂಡು ಮಾತಾಡ್ಕೊಳ್ಳೋದ ಹೆಂಗ್ಲ ಏನ್ಲ ಮುಂದೆ ಜೀವನ ಹೆಂಗೆ ಮಾಡಿಲ್ಲ ಅಂತ ಕೇಳೋದ ಅಂದರೆ ಬರ್ನೇ ಇಲ್ವಲ್ಲ ಅವನು. ಕೆಲಸ ಮಾಡ್ಬೇಕಾಯ್ತದೆ ಅನ್ಕೊಂಡೇನೋ, ಎಲ್ಲ ಕೆಲಸ ಕರಿತಾವ್ರಿ ಅನ್ಕೊಂಡಿರ್ಬೇಕು. ನಿನ್ನ ಮಗ ಕಣಾಕಪ್ಪ, ಏನು ಗೈನರ್ ನನ್ನ ಮಗ, ಏನು ಹಂಗೆ ಬುದ್ಧಿ ಕಲ್ತಿದ್ದಾನ ಏನೋ ತು. ಅಲ್ಲ ಕಣಮಿ, ಇಷ್ಟು ದಿವಸ ಹೆಂಗೋಗಿ ಏನಾರು ಬುದ್ಧಿ ಕಲ್ತ್ಕೊಂಡ, ನಾವು ಹೆಂಗೋ ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊ ಬಂದು ಇವಳು ಅಡ್ಜಸ್ಟ್ ಮಾಡ್ಕೊಂಡು ಹೋದಂಗೆ ಆಯ್ತಾ. ಇನ್ನು ಜನಗಳು ಉಸಿಯಾಡ್ತಂದಾರ. ನಮ್ಗೆ ಯಾಕೆ ಈಗ ಅವನು ಅದೇನೋ ನಿನ್ನ ತಂಗಿ ಒಪ್ಕೊಂಡಿದ್ದಾಳಂತಲ್ಲ, 12-20 ನಾನು ಒದಗಿಸ್ಕೊಡ್ತೀನಿ, ಮನೆಗೆ ಏನು ಉಪ್ಪು ಎಣ್ಣೆ ಬಂಗದ ಏನಿದೆ ನಾನು ನೋಡ್ಕೊತೀನಿ ಅಂತವ. ಯಾರು ತಂದು ಕೊಡ್ರಿ ನಮಗೇನು, ನಮ್ಗೆ ಬೇಕಾದ್ರೆ ಊಟ ಅಷ್ಟೇ. ಅದು ಸರಿನೇ, ಆದರೆ ಏನು ಮಾಡೋದು ಈಗ ಮದುವಾಗಿ, ಈಗ ನೆನೆ ದಿವಸ ಮದುವೆ ಮಾಡ್ಕೊಂಡು ಕರ್ಕೊ ಬಂದಿವಿ. ಈಗ ಅಲ್ಲೇ ನಾವು ಏನಾರಿಯ ಅವ್ನು ಕಾಸು ಕರಿಮಣಿ ಅಂತ ಕೇಳಿದ್ರೆ ತಪ್ಪು ತಿಳ್ಕೊಳಕ್ಕಿಲ್ವಾ. ಓದಿ ಒಂದು ತಿಂಗಳಾರಿ ಅವಳನ್ನ ಸಾಕ್ಬೇಡ್ದ ನಾವು. ನಾವೇನು ತಂದು ಕೊಡೋಣ ಸಾಕಕ್ಕೆ, ನಾವೇನು ತಂದು ಕೊಡೋಣ. ಮನೇಲಿ ಯಾವುದಂದ್ರೆ ಯಾವುದೂ ಇಲ್ಲ. ನೋಡ್ಬಿಟ್ಟು ಅವಳ ತೆಗೆಸ್ಕೊಳ್ಳಿ ಗಂಡನ ಕೈಲಿ ಅಂದ್ಬಿಟ್ಟು ನಾನು ಸುಮ್ಮನೆ ಕಡ್ದು ಬಂದಿದ್ದು. ನಾನು ಏನಾದ್ರು ಮಾಡು ಅಂದರೆ ಅದ ಇಲ್ಲ ಅಂತಾಳೆ ಅಂದ್ಬಿಟ್ಟು. ಓ ಹಂಗಾದ್ರೆ ಆದದ. ಹೊಸಿಯ ನೋಡು, ಹೊಸಿ ದಿವಸ ಒಂದು 4 ದಿವಸ ನಾರಿಗೆ ತಂದು ಅದ್ರ ಕಾಸಿದ್ರು ಕೊಡಿಲಿ, ಹೊಸಿ ಸಾಮಾನು ಗೀಮಾನು ತಂದು ಕೊಡ್ತೀನಿ. ಹೋಗಿ ಕತ್ತೆ ಮಡಿಕೊಂಡು ಕೂತಿದ್ದಾನ, ಕಾಸ ನನ್ನ ತವೆಯಲ್ಲಿ ಬಂದದು 10 ಪೈಸನೂ ಇಲ್ಲ ಕಣಪ್ಪ. ನಿಂದ ಅಮ್ಮ ಅಂತೀನಿ, ನನ್ನ ಮಾತ್ರ ಕಾಸು ಕರಿಮಣಿ ಅಂತ ಕೇಳಿ ನನ್ನ ಹುಚ್ಚು ಬರ್ಸ್ಬೇಡ ನೀನು. ನನ್ನ ತಗೊಂಡು 1 ರೂಪಾಯಿ ದುಡ್ಡಿಲ್ಲ. ಏನು ದುಡ್ಡು 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 ಅಂದರೆ ಎಲ್ಲಿ ಬಂದದು. ಅದೇ ನನ್ನ ಮಗ ಬರ್ನಿಲ್ಲ ನೋಡು, ಬರ್ನಿಲ್ಲ. ಒಂಚೂರು ಫೋನ್ ಮಾಡಿ ಬರಲಿ. ಕರೆನ್ಸಿ ಇಲ್ಲ ಫೋನಲ್ಲಿ ಕಲೆ. ಅಲ್ಲ 365 ದಿವ್ಸಲು ನಿನ್ನ ಫೋನಲ್ಲಿ ಕರೆನ್ಸಿನೇ ಇರಕ್ಕಿಲ್ಲಪ್ಪ. ಅದೇನು ಮಾಡಕ್ಕೆ ಮಡಿಕೊಂಡಿದೀಯ ತಗಿ, ಆ ಥರ ಎಲ್ಲ ರೀ ಕೆಚ್ಚಾಕ್ಬಿಟ್ಟು ಎಸ್ಬಿಡತ್ತಾಗೆ. ಐ ಕರ್ಮ, ಏನು ಮಾಡಕ್ಕೆ ಮಡಿಕೊಂಡಿದೀಯ ಕಣೆ. ನನಗೆ ಗೊತ್ತಾಗಲಿ ಸುಮ್ಕಿರ, ನೀನು ನಮ್ಮ ತಾವು ಫೋನ್ ಅದೇ ಅಂತವ, ಏನಾದ್ರೂ ಮಾತಾಡಲೇಬೇಕಾ. ಈ ತಿರ್ಕಾಟಕ್ಕೇನು ಕಮ್ಮಿ ಇಲ್ಲ ನೀನು, ನೋಡಕ್ಕೆ ದೊಡ್ಡ ಸಾವುಕಾರ ಏನು ಕಾಣ್ತೀಯ. ಮನೇಲಿ ಒಂದು ಉಪ್ಪು ಮೆಣಸಿಕಾಯ್ದವ್ರು ಸಿಕ್ಕಿಲ್ಲ, ಭಂಗ ಮಾಡೋರು ಗೊತ್ತಿರ್ತದೆ ಮನೆ ಒಳಗೆ, ನಿನ್ಗೇನು ಗೊತ್ತಾದದು. ಸುಮ್ಮನಿರ, ನೀ ಈಗ ಕಲ್ ಕೆಡ್ಸ್ಕೊಂಡಿದ್ದು ನೀನು. ಈಗ ತಂದಾಗ್ತಲ್ಲಿ ಸುಮ್ಕಿರು, ಹೇಳೋಲ್ಲ ನನ್ನ ತಂಗೆ. ಅದು ಏನು ಬೇಕು ಉಪ್ಪು ಎಣ್ಣೆ ಬಂಗಾರ ನಾನು ಓದ್ಕೊತೀನಿ ಅಂತ ಅಂದ್ಮೇಲೆ ತಾನೆ ಅವನು ಮದುವೆ ಒಪ್ಕೊಂಡಿರೋದು. ತರಿಸ್ಕೊಡ್ತಾಳೆ, ಧರ್ಮ ಬುದ್ಧಿ ಕಡೆ ತರಿಸ್ಕೊಟ್ಟಾಳ. ಅಯ್ಯೋ ಕಾಣೆ ಕಣಪ್ಪ, ಅದೇನು ತರಿಸ್ಕೊಟ್ಟಾಳೋ ಏನೋ ಕಾಣೆ. ಇಲ್ಲಿ ಗಂಟನಾರಿ ಏನೇನೋ ಬೇಕಾಗ್ಬಿಟ್ಟೆ ಉಂಡಿವಿ, ಇನ್ನು ಮುಂದೆನಾರೇ ಒಳ್ಳೆ ಊಟ ಸಿಕ್ಬಿಟ್ರೆ ಸಾಕು. ಸಿಕ್ತಾ ಸುಮ್ಮನಿರು, ತರಿಸ್ತಾನೆ ಕತೆ ಎಲ್ಲನೂ ಅಚ್ಚುಕಟ್ಟಾಗಿ ಉಣ್ಕೊಂಡು ತಿನ್ಕೊಂಡು ನೆಮ್ಮದಿಗೆ ರೆಕ್ಕಾಯ್ತದೆ. ಇಷ್ಟು ದಿವಸ ಉಪ್ಪೆಸರು ಅದು ಇದು ಅಂತ ಉಣ್ಕೊಂಡು ಕಾಲ ಕಳ್ತೀವಿ, ಇನ್ಮೇಲೆ ಅಚ್ಚುಕಟ್ಟಾಗಿ ಗಣನಿಯಾಗಿ ತಿನ್ನಕ್ಕಾಯ್ತದೆ. ಸುಮ್ಮನಿರು. ಇನ್ನೇನ್ರಪ್ಪ ಎಲ್ಲ ಚೆನ್ನಾಗಿದ್ದೀರಾ? ಅಯ್ಯೋ ನಮ್ಗಂತೂ ಅಚ್ಚುಕಟ್ಟಾಗಿ ಉಂಡು ಎಷ್ಟು ದಿವಸ ಆಯಿತು. ಇನ್ಮೇಲಾರಿಯ ನಮ್ಮ ಗಂಗೆರವ್ವ ಅಜ್ಜಯ್ಯ ಸಾಮಾನು ಸರಂಜಿನ ತಂದು ಕೊಡ್ತೀನಿ ಅಂದಿದ್ದಾಳಂತೆ. ಇನ್ನು ತಂದು ಕೊಟ್ರೆ ಅಚ್ಚುಕಟ್ಟಾಗಿ ಉಣ್ಣೋದೆಯಾ. ಸರಿ ಕಣ್ರಪ್ಪ, ಬರೋರ ಮತ್ತೆ ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.